ಮಿತ್ರರೇ, ಇವತ್ತಿಲ್ಲಿ ಬಹುಮಾನ ಪಡೆದ ಎಲ್ಲ ವಿದ್ಯಾರ್ಥಿಗಳಿಗೂ ಅಭಿನಂದನೆಗಳು. ಬಹುಮಾನ ಪಡೆಯದಿದ್ದರೂ ಕೂಡ ಬೇರೆ ಬೇರೆ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಸೋತವರಿಗೂ ಕೂಡ ಶುಭಾಶಯಗಳು. ಮುಂದಿನ ವರ್ಷ ಬಹುಮಾನ ಪಡೆಯಿರಿ. ನೀವು ಸರ್ಕಾರಿ ಕಾಲೇಜಿನ ವಿದ್ಯಾರ್ಥಿಗಳಾಗಿರುವುದರಿಂದ ಇಲ್ಲಿ ಬೇರೆ ಬೇರೆ ಸರ್ಕಾರಿ ಶಿಕ್ಷಣ ಇಲಾಖೆಯ ಕಾರ್ಯಕ್ರಮಗಳು ಆಗಾಗ ನಡೆಯುವುದನ್ನು ಪ್ರಾಂಶುಪಾಲರು ವಾಟ್ಸಪ್ಪಲ್ಲಿ ಫೇಸ್ಬುಕ್ಕಲ್ಲಿ ನಮಗೆ ತಿಳಿಸ್ತಾರೆ. ನೀವು ಇಂಥ ಕಾರ್ಯಕ್ರಮಗಳಲ್ಲಿ ಸಾಕಷ್ಟು ಭಾಷಣದ ಸುರಿಮಳೆ ಕೇಳಿದ್ದೀರಿ ಅಂತ ನನಗೆ ಗೊತ್ತು. ಆದ್ದರಿಂದ ನಾನು ಭಾಷಣ ಮಾಡುವುದಿಲ್ಲ. ಎರಡು ಬಹಳ ಮುಖ್ಯವಾದ ಸಲಹೆಗಳನ್ನು ನಾನು ಹೇಳಲೇಬೇಕು. ಆಮೇಲೆ ನಾನು ತಂದ ಒಂದು 5 ಪುಸ್ತಕ ಇದೆ. ಒಂದು 5 ರಸಪ್ರಶ್ನೆಗೆ ಯಾರು ಉತ್ತರ ಕೊಡ್ತಾರೋ ಅವರಿಗೆ ಆ ಪುಸ್ತಕಗಳು ಹೋಗ್ತವೆ. ಕಳೆದ ವರ್ಷ ನಾನಿಲ್ಲಿ ಬಂದಾಗ ನಾನು ಮತ್ತು ನನ್ನ ಜೊತೆಯಲ್ಲಿ ಬಂದ ಕೆಲವರು ಹಿರಿಯರ ಪ್ರಯತ್ನ ಫಲವಾಗಿ ಇಲ್ಲಿ ಯಕ್ಷಗಾನ ತರಬೇತಿ ಆರಂಭ ಆಯಿತು. ಈ ವರ್ಷ ಆಡಳಿತ ಮಂಡಳಿ, ಇಲ್ಲಿಯ ಸಮಿತಿ ಮತ್ತು ಪ್ರಿನ್ಸಿಪಾಲರ ಪ್ರಯತ್ನದಿಂದ ಶೃಂಗೇರಿಯ ಶಾರದಾದೇವಿಯ ಪ್ರಸಾದ ಇಲ್ಲಿ ಮಕ್ಕಳಿಗೆ ಬರುವ ಹಾಗಾಯಿತು. ಪಾಯಸ ಬರ್ತಾ ಉಂಟಾ ವಾರಕ್ಕೊಮ್ಮೆಯ? ಮೊನ್ನೆ 3 ದಿವಸ ಕೆಳಗೆ ಕಟೀಲು ದೇವಸ್ಥಾನದ ಹೈಸ್ಕೂಲು ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಭ್ರಮರ ಇಂಚರ ನುಡಿ ಹಬ್ಬ ಅಂತ 3 ದಿನದ ಸಾಹಿತ್ಯ ಸಮ್ಮೇಳನವನ್ನು ಅಲ್ಲಿ ಮಾಡಿದರು. ಅದು ಯೂಟ್ಯೂಬಲ್ಲಿ ಬರ್ತಾಯಿತ್ತು. ನಾನು ನೇರ ಪ್ರಸಾರದಲ್ಲಿ ನೋಡಿದೆ. ನಮ್ಮ ಟ್ರಸ್ಟ್ನ ವಾಟ್ಸಪ್ ಗ್ರೂಪಿನಲ್ಲೂ ಅದನ್ನು ನಾನು ಕಳಿಸ್ತಾ ಇದ್ದೆ. ಅದರಲ್ಲಿ ಮೊನ್ನೆ ಆದಿತ್ಯವಾರ ಬಹಳ ಮುಖ್ಯವಾದ, ನೀವು ಯೂಟ್ಯೂಬಲ್ಲಿ ಹುಡುಕಿ ನೋಡಲೇಬೇಕಾದ ಒಂದು ಭಾಷಣ ಇತ್ತು. ಅದೇನೆಂದರೆ, ಡಾಕ್ಟರ್ ಅನಂತಪ್ರಭು ಗುರುಪುರ ಅಂತ ಒಬ್ಬರು ಮಂಗಳೂರಿನ ಒಂದು ಇಂಜಿನಿಯರಿಂಗ್ ಕಾಲೇಜಿನ ಲೆಕ್ಚರರು. ಅವರು ಕರ್ನಾಟಕ ಸರ್ಕಾರದ ಪೊಲೀಸ್ ಅಧಿಕಾರಿಗಳಿಗೆ ಸೈಬರ್ ಕ್ರೈಮ್ನ ಬಗ್ಗೆ ತರಬೇತಿ ಕೊಡುವಂಥ ಒಬ್ಬ ಪರಿಣತ ತಜ್ಞರು. ಅವರಲ್ಲಿ ಮಕ್ಕಳಿಗೆ, ಮುಖ್ಯವಾಗಿ ಹದಿಹರೆಯದ ನಿಮ್ಮ ಹಂತದ ಮಕ್ಕಳಿಗೆ ಸೈಬರ್ ಕ್ರೈಮ್ಗಳಿಂದ ತಪ್ಪಿಸಿಕೊಳ್ಳುವುದು ಹೇಗೆ ಅಂತ ಒಂದು 10 ಪಾಯಿಂಟ್ಸ್ ಹೇಳಿದರು. ನಾನಿಲ್ಲಿ ಅದನ್ನು ವಿವರಿಸ್ಲಿಕ್ಕೆ ಹೋಗುವುದಿಲ್ಲ. ಅದು ನಿಮ್ಮ ಪ್ರಿನ್ಸಿಪಾಲರ ವಾಟ್ಸಪ್ಪಲ್ಲೂ ಇದೆ, ನಮ್ಮ ವಾಟ್ಸಪ್ ಗ್ರೂಪಲ್ಲಿದೆ. ಈ ಸ್ಕಾಲರ್ಶಿಪ್ ಪಡೆದವರು ಕೆಲವರು ಆ ಗ್ರೂಪಲ್ಲಿ ಇದ್ದಾರೆ. ನೀವು ಅವರಿಂದ ಕೇಳಿ ಅದನ್ನು ಹುಡುಕಿ, ಅಥವಾ ಯೂಟ್ಯೂಬಲ್ಲಿ ನಮ್ಮ ಕುಡ್ಲದ ಮೊನ್ನೆ 24ನೇ ತಾರೀಕಿನ ಕಟೀಲು PU ಕಾಲೇಜಿನ ಲೈವ್, ಆ ವಿಡಿಯೋಗೆ ನೀವು ಹೋದರೆ ಅವರ ಭಾಷಣ ಅದರ ಮಧ್ಯದಲ್ಲಿ ಸಿಗ್ತದೆ. ಅದರಲ್ಲಿ ಎಷ್ಟು ಗಂಭೀರವಾದ ವಿಷಯಗಳಿವೆ ಅಂತ ದಯವಿಟ್ಟು ಗಮನಿಸಿ. ನಿಮ್ಮ ಹೆತ್ತವರ, ನಿಮ್ಮ ಭವಿಷ್ಯಕ್ಕೆ ಬಹಳ ಮುಖ್ಯ. ಚೆಕ್ಕಿನ ಬಗ್ಗೆ ಹೇಳಿದ್ರಲ್ಲ, ಚೆಕ್ಕಲ್ಲ, ಬ್ಯಾಂಕಲ್ಲಿದ್ದ ಲಕ್ಷಗಟ್ಟಲೆ ನಮ್ಮ ಹಣವನ್ನು ಲಪಟಾಯಿಸುವಂಥ ಸೈಬರು ಕಳ್ಳರು ನಮ್ಮ ನಾಡಿನಲ್ಲೇ ಎಲ್ಲೋ ಉತ್ತರ ಭಾರತದಲ್ಲಿ ಕೂತ್ಕೊಂಡು ಇಲ್ಲಿ ಮನೆಯವರಿಗೆ ಉಪಟಳ ಕೊಡ್ತಾ ಇದ್ದಾರೆ ಎಂಬುದನ್ನೆಲ್ಲ ಅವರು ವಿವರಿಸಿದ್ದಾರೆ. ಎರಡನೇದು, ನಮ್ಮ ಪತ್ರಿಕೆಗಳು ಮತ್ತು ನಮ್ಮ ಕನ್ನಡ TV ವಾಹಿನಿಗಳು ಅಲಕ್ಷಿಸುತ್ತಿರುವ, ಆದರೆ ನೀವು ಗಮನಿಸಬೇಕಾದ ಒಂದು ಮುಖ್ಯ ಸುದ್ದಿ ಅದೇನೆಂದರೆ, ಜಗತ್ತಲ್ಲಿ ಈಗ 2 ಕಡೆ 1 ವರ್ಷದಿಂದ ಯುದ್ಧ ಆಗ್ತಾ ಇದೆ. ಆ ಯುದ್ಧಕ್ಕೆ ನಮ್ಮ ಪತ್ರಿಕೆಗಳು ಹೆಚ್ಚು ಪ್ರಚಾರ ಕೊಡ್ತಾ ಇಲ್ಲ. ಯಾಕಂದರೆ ನಮ್ಮದು ಶಾಂತಿಪ್ರಿಯ ದೇಶ, ನಮ್ಮ ಪ್ರಧಾನಿಯವರು, ನಮ್ಮ ಸರ್ಕಾರ ಜಗತ್ತಲ್ಲೆಲ್ಲ ಕಡೆ ಶಾಂತಿ ಇರಬೇಕು, ನಾವು ಬುದ್ಧನ ನಾಡಿನವರು ಅಂತ ನಾವು ಹೇಳ್ತಾ ಇದ್ದೇವೆ. ಆದರೆ ಯೂಟ್ಯೂಬಿನ ಕೆಲವು ಚಾನಲ್ಗಳನ್ನು ನೀವು ನೋಡಿದರೆ, ಈಗ 1 ವಾರದಿಂದ ಅವರು 3rd ವರ್ಲ್ಡ್ ವಾರ್ ಅಂತೇಳಿ ಅದನ್ನು ಪ್ರಸಾರ ಮಾಡ್ತಾ ಇದ್ದಾರೆ. ಜಗತ್ತಿನ ಒಂದು 5-6 ದೇಶಗಳು ನಡೆಯುತ್ತಿರೋ ಯುದ್ಧ ಇನ್ನು ಕೆಲವು ದಿನಗಳಲ್ಲಿ 3ನೆಯ ಮಹಾಯುದ್ಧವಾಗಿ ಮಾರ್ಪಡಬಹುದು ಎಂಬ ಭೀತಿಯಲ್ಲಿ ಜಗತ್ತಿನ ಹಲವು ದೇಶಗಳು ಇದ್ದಾವೆ. ಯುರೋಪಿನ ಕೆಲವು ದೇಶದವರು ಮನೆಗೆ ಯುದ್ಧ ಜೋರಾದರೆ ಏನು ಮಾಡಬೇಕು ಅಂತ ಸಲಹೆಯ ಪುಸ್ತಕಗಳನ್ನು ಕಳಿಸ್ತಾ ಇದ್ದಾರಂತೆ.
ಏನೆಲ್ಲ ಜಾಗ್ರತೆ ಮಾಡಬೇಕು ಅಂತ. ಆದ್ದರಿಂದ ನಾನು ನಿಮಗೆ ಸಲಹೆ ಕೊಡೋದು, ಯುದ್ಧ ಅಲ್ಲೇ ನಡೆದರೂ ಕೂಡ ನಮಗೆ ಅದರ ಭಯ ಉಂಟೇ ಉಂಟು. ಯಾಕಂದರೆ ಪೆಟ್ರೋಲ್ ಬೆಲೆ ಈಗಿಗಿಂತ ಡಬ್ಬಲ್ ಆದರೆ ನಮ್ಮಲ್ಲಿನ ಬೆಲೆ ಏರಿಕೆ ಹೇಗಾಗಬಹುದು ಸ್ವಲ್ಪ ಯೋಚನೆ ಮಾಡಿ. ಚಿನ್ನದ ಬೆಲೆ ಈಗಿರುವುದಕ್ಕಿಂತ ಡಬ್ಬಲ್ ಆದರೆ ನಮ್ಮ ಸಮಾಜದ ಸ್ಥಿತಿ ಹೇಗಿರಬಹುದು ಯೋಚನೆ ಮಾಡಿ. ಹಾಗೆ ವಿದೇಶದಲ್ಲಿರುವ ಭಾರತೀಯ ಯುವಕರ ಕೆಲಸಗಳು ಹೋಗುವ ಅಪಾಯ ಇದೆ. 45ನೇ ಇಸ್ವಿಯಲ್ಲಿ 2ನೇ ಮಹಾಯುದ್ಧ ಮುಗಿದಾಗೆಲ್ಲ ಉಡುಪಿಯಲ್ಲಿ ಏನಾಯಿತು ಅಂತ ನನ್ನ ಹಿರಿಯರು ಕೆಲವರು ಹೇಳುವುದನ್ನು ಕೇಳಿದ್ದೇನೆ. ಮುಂದಿನ ದಿನ ಸಂಜೆ 25 ಪೈಸೆ ಇದ್ದ ಒಂದು ಔಷಧ ಮಾತ್ರೆಯ ಬೆಲೆ ಮರುದಿನ ಬೆಳಗ್ಗೆ ಆಗುವಾಗ 5 ರೂಪಾಯಿ 25 ರೂಪಾಯಿ ಆಗುವಂಥ ಸ್ಥಿತಿ ಇತ್ತಂತೆ. ಅಂಥ ಭಯಾನಕ ದಿನಗಳು ಬಂದರೆ ಏನು ಮಾಡಬೇಕು ಅಂತ ನೀವು ನಿಮ್ಮ ಹೆತ್ತವರ ಹತ್ರ ಯೋಚನೆ ಮಾಡಿ. ಮುಖ್ಯವಾಗಿ ಹಾಲಂಬಿಯವರು ಹೇಳಿದ ಹಾಗೆ ಹಣದ ದುರುಪಯೋಗ ಆಗದ ಹಾಗೆ, ದುಂದು ವೆಚ್ಚ ಮಾಡದ ಹಾಗೆ ಹಣವನ್ನು ರಕ್ಷಿಸಿಟ್ಟುಕೊಳ್ಳಿ. ನಿಮ್ಮ ಮುಂದಿನ ವಿದ್ಯಾಭ್ಯಾಸಕ್ಕೆ, ನಮ್ಮ ಮುಂದಿನ ಜೀವನಕ್ಕೆ ಅದು ಬಹಳ ಮುಖ್ಯ. ಇನ್ನು ನಾನು ಕೆಳಗೆ ಹೋಗಿ ವಿಡಿಯೋ ಮಾಡಿದ್ದು ಯಾಕೆಂದರೆ ನಮ್ಮ ಟ್ರಸ್ಟಿನ ಒಂದು ವಿಡಿಯೋ ಚಾನಲಲ್ಲಿ ನಮ್ಮ ಟ್ರಸ್ಟಿನ ಕಾರ್ಯಕ್ರಮ ಅಲ್ಲದೆ ಬೇರೆ ಕಾರ್ಯಕ್ರಮಗಳನ್ನೆಲ್ಲ ಸಾಧ್ಯವಾದಷ್ಟು ನಾವು ಅದರಲ್ಲಿ ಪ್ರಸಾರ ಮಾಡ್ತೇವೆ. ಅದರ ಹೆಸರು ಸಂಸ್ಕೃತಿ ಸಿರಿ ಟ್ರಸ್ಟ್ ಅಂತ. ನೀವು ಹಿರಿಯಡ್ಕ ಅಂತೇಳಿ ಸರ್ಚ್ ಕೊಟ್ಟರೆ ನನ್ನ ಯೂಟ್ಯೂಬ್ ಚಾನಲ್ಲು ಸಿಗ್ತದೆ, ನನ್ನ ಮಗಳು ಸಿನಿಮಾ ನಟಿ ಮಾನಸಿಯದ್ದು ಸಿಗ್ತದೆ, ಹಾಗೆ ನಮ್ಮ ಟ್ರಸ್ಟಿದ್ದು ಕೂಡ ಸಿಗ್ತದೆ. ಈಗ ರಸಪ್ರಶ್ನೆಗಳು ಇದು ಕೂಡ, ಯಾಕಂದರೆ ಹಾಲಂಬಿಯವರು ಹೇಳಿದಾಗ ನೀವು ಎಷ್ಟು ಓದ್ತಾ ಇದ್ದೀರಿ, ನಿಮ್ಮ ಜನರಲ್ ನಾಲೆಜ್ ಹೇಗಿದೆ ಅಂತ ಒಂದು ಸಣ್ಣ ಪರೀಕ್ಷೆ ಇದು. ಆದರೆ ಉತ್ತರ ಗೊತ್ತಿಲ್ಲ ಅಂತ ನಾಚಿಕೆ ಪಡಬೇಡಿ. ಉತ್ತರ ಗೊತ್ತಿಲ್ಲದಿದ್ದರೆ ನಾನು ಹೇಳ್ತೇನೆ, ಅದರ ಪುಸ್ತಕ ಮಾತ್ರ ಅದು ಇಲ್ಲೇ ಉಳಿತಾರೆ. ಮೊದಲನೇದು ಸೆಕೆಂಡ್ PUC ಅವರಿಗೆ. ಇತ್ತೀಚೆಗೆ ವಿಶ್ವಸಂಸ್ಥೆ ಒಂದು ವಿಡಿಯೋ ಬಿಡುಗಡೆ ಮಾಡಿತ್ತು. ಅದೇನೆಂದರೆ, ವಿಶ್ವಸಂಸ್ಥೆಯ ಮಹಾಸಭೆಗೆ ಲಕ್ಷಗಟ್ಟಲೆ ವರ್ಷಗಳ ಹಿಂದೆ ಜಗತ್ತಿಂದ ಕಣ್ಮರೆಯಾದ ಡೈನೋಸಾರಸ್ಗಳಲ್ಲಿ ಒಂದು ಡೈನೋಸಾರಸ್ಸು ವಿಶ್ವಸಂಸ್ಥೆಯ ಮಹಾಸಭೆಗೆ ನುಗ್ಗಿ ಬಂತು. ಮಹಾಸಭೆಯ ಸದಸ್ಯರಿಗೆ ಗೊತ್ತಾಯಿತು ಇದು ಲಕ್ಷಗಟ್ಟಲೆ ವರ್ಷದ ಹಿಂದಿನ ಪ್ರಾಣಿ ಅಂತ. ಅವರು ಅದನ್ನು ಸ್ವಾಗತಿಸಿ ಭಾಷಣ ಮಾಡಲಿಕ್ಕೆ ಮೈಕ್ ಕೊಟ್ಟರು. ಅದು ಏನು ಭಾಷಣ ಮಾಡಿತ್ತು ಅಂದರೆ, ಸ್ವಾಮಿ, ವಿಶ್ವಸಂಸ್ಥೆಯ ರಾಷ್ಟ್ರಗಳ ಸದಸ್ಯರೇ, ಲಕ್ಷಗಟ್ಟಲೆ ವರ್ಷದ ಹಿಂದೆ ಯಾವುದೋ ಒಂದು ಕ್ಷುದ್ರ ಗ್ರಹ ಕೆಳಗೆ ಬಿದ್ದು, ಒಂದು ಉಲ್ಕೆಯೋ ಗ್ರಹವೋ ಬಿದ್ದು ನಾವು ಡೈನೋಸಾರಸ್ಗಳು ಜಗತ್ತಲ್ಲಿ ಇದ್ದವರೆಲ್ಲ ನಾಶ ಆದೆವು. ಆದರೆ ಈಗ ನೀವು ನಾಶ ಆಗಲಿಕ್ಕೆ ಬೇಕಾದ ಎಲ್ಲ ಹೆಜ್ಜೆಗಳನ್ನು ಇಡ್ತಾ ಇದ್ದೀರಿ. ಪರಿಸರ ನಾಶ ಆಗಿದೆ, ಎಲ್ಲ ಕಡೆ ಜಗತ್ತಿನ ಪರಿಸರ ನಾಶ ಆಗುವ ಹಾಗೆ ನೀವು ವ್ಯವಸ್ಥೆ ಮಾಡ್ತಾ ಇದ್ದೀರಿ. ಯುದ್ಧದಿಂದ ಜಗತ್ತು ನಾಶ ಆಗುವ ಹಾಗೆ ವ್ಯವಸ್ಥೆ ಮಾಡ್ತಿದ್ದೀರಿ. ಹುಚ್ಚಪ್ಪಗಳಿರ, ನಿಮಗೆ ಏನಾಗಿದೆ ಅಂತ ಹೇಳಿ ಅದು ಅಲ್ಲಿಂದ ಹೋಯ್ತಂತೆ. ಈ ವಿಡಿಯೋವನ್ನು ವಿಶ್ವಸಂಸ್ಥೆ ಬಿಡುಗಡೆ ಮಾಡಿದೆ. ನಾನು ಮಾತಾಡ್ತಾ ಅದರ ಉತ್ತರವನ್ನು ಹೇಳಿಬಿಟ್ಟೆ. ಆದ್ದರಿಂದ ಮುಂದಿನ ಪ್ರಶ್ನೆಗೆ ಹೋಗ್ತೇನೆ. ನಾನು ಪ್ರಶ್ನೆ ಕೇಳಬೇಕಿತ್ತು, ನಾನು ಅದನ್ನು ಹೇಳಿ ಆಯಿತು. ಮುಂದಿನ ಪ್ರಶ್ನೆಗೆ ಹೋಗ್ತೇನೆ. ಈಗ ಶೃಂಗೇರಿಯ ಮಠದಿಂದ ನಿಮಗೆ ದೇವರ ಪ್ರಸಾದ ಊಟ ಬರ್ತಲ್ಲ, ಶೃಂಗೇರಿಗೆ ಭೇಟಿ ಕೊಟ್ಟವರು ಎಷ್ಟು ಜನ, ಶೃಂಗೇರಿ ನೋಡಿದವರು ಎಷ್ಟು ಜನ ಇದ್ದೀರಿಲ್ಲಿ? ಸರಿ. ಶೃಂಗೇರಿಯಲ್ಲಿ ಶಾರದಾದೇವಿಯ ದೇವಸ್ಥಾನ ಅಲ್ಲದೆ ಇನ್ನೊಂದು ಇಡೀ ಕರ್ನಾಟಕದ ಚಂದದ ಇನ್ನೊಂದು ದೇವಸ್ಥಾನ ಅಲ್ಲೇ ಪಕ್ಕದಲ್ಲಿದೆ. ಆ ದೇವಸ್ಥಾನದ ಹೆಸರೇನು? ಸೆಕೆಂಡ್ PUC ಯಾರು ಹೇಳಿ. ಶಾರದಾ ದೇಗುಲದ ಹತ್ತಿರದಲ್ಲೇ ಇರುವ ಇನ್ನೊಂದು ಪ್ರಾಚೀನ ದೇವಸ್ಥಾನದ ಹೆಸರೇನು? ಗೊತ್ತಿದ್ದವರು ಮುಂದೆ ಬಂದು ಹೇಳಿ, ಅಥವಾ ಇದ್ದಿತ್ತು ಹೇಳಿ. ಇಲ್ಲಲ್ಲ, ವಿದ್ಯಾಶಂಕರ ದೇವಸ್ಥಾನ ಅಂತ ಯೂಟ್ಯೂಬ್ನಲ್ಲಿ ನೋಡಿ, ಭಾಳ ಜಗತ್ ಪ್ರಸಿದ್ಧವಾದಂಥ ಒಂದು ದೇವಸ್ಥಾನ ಅದು. ಇನ್ನು ಸೆಕೆಂಡ್ PUC ಅವರಿಗೆ ಇನ್ನೊಂದು ಪ್ರಶ್ನೆ. ಮಣಿಪಾಲ ಅಂದರೆ MBBS ಮತ್ತು ಇಂಜಿನಿಯರಿಂಗು ಅಂತೇಳಿ ಅಷ್ಟೇ ಗೊತ್ತಿರೋದು ಕೆಲವರಿಗೆ.
ಇಂಜಿನಿಯರಿಂಗು MBBS ಅಲ್ಲದೆ ಮಣಿಪಾಲ ಯೂನಿವರ್ಸಿಟಿಯಲ್ಲಿ ಬೇರೆ ಯಾವ ಯಾವ ಕೋರ್ಸ್ಗಳಿದ್ದಾವೆ? ಒಂದು 5 ಹೆಸರು ಹೇಳ್ತೀರಾ ಯಾರಾದರೂ? ಇನ್ನು ಯಾವುದಿದೆ? ಎದ್ದು ನಿಂತು ಒಂದು 5 ಹೇಳಿ. ಹೇಳು ಗೊತ್ತಿದ್ದಷ್ಟು ಹೇಳು. ಮಣಿಪಾಲದಲ್ಲಿ ಇಂಜಿನಿಯರಿಂಗ್, ಮೆಡಿಕಲ್ ಅಲ್ಲದೆ ಇನ್ನು ಹಲವು ಕೋರ್ಸುಗಳಿದ್ದಾವೆ. ಅದರಲ್ಲಿ ಒಂದು 4-5 ಗೊತ್ತು. ಇಲ್ಲಿ ಬನ್ನಿ. ಹೋಟೆಲ್ ಮ್ಯಾನೇಜ್ಮೆಂಟ್, ಫ್ಯಾಷನ್ ಡಿಸೈನಿಂಗ್, ಮತ್ತು ಅನಸ್ತೇಷಿಯಾ, ಕಾರ್ಡಿಯಾಲಜಿ ಮತ್ತು ಫಿಸಿಯೋಥೆರಪಿ. ಅವಳಿಗೊಂದು ಬಹುಮಾನ ನನ್ನ ಭಾಷಣ ಆದಮೇಲೆ ಕೊಡ್ತೇನೆ. ನೋಡಿ, ಮಣಿಪಾಲದಲ್ಲಿ ಇಂಜಿನಿಯರಿಂಗ್ ಸೀಟ್ ಸಿಗದವರಿಗೆ ಪಾಲಿಟೆಕ್ನಿಕ್ ಕಾಲೇಜ್ ಇದೆ, ನರ್ಸಿಂಗ್ ಕಾಲೇಜ್ ಇದೆ, ಫಾರ್ಮಾ ಕಾಲೇಜ್ ಇದೆ, ಯೋಗ ಇದೆ. ನಮ್ಮ ದೊಡ್ಡ ಮಗಳು ಮಣಿಪಾಲದಲ್ಲಿ ಯೋಗ ಕಲಿತು ಈಗ ಅವಳು ಕುವೈಟಲ್ಲಿದ್ದಾಳೆ. ಯೋಗ ಕಲಿತದ್ದವಳು ಮಣಿಪಾಲದಲ್ಲಿ. ಪತ್ರಿಕೋದ್ಯಮ ಇದೆ, ಇಂಗ್ಲೀಷ್ MA ಇದೆ, MBA ಇದೆ. ಒಂದು 25-30 ಬೇರೆ ಬೇರೆ ರೀತಿಯ ಕೋರ್ಸ್ಗಳಿದ್ದಾವೆ. ನಿಮ್ಮ ಹಿರಿಯರು ಸಾಲ ಮಾಡಿಯಾದರೂ ನಿಮ್ಮನ್ನು ಅಲ್ಲಿ ಕಲಿಸಿದರೆ ಅದಕ್ಕೆ ಜಗತ್ತಿನ ಮನ್ನಣೆ ಇರುವುದರಿಂದ ಜಗತ್ತಿನ ಯಾವ ದೇಶಕ್ಕೆ ನೀವು ಹೋದರೂ ಕೂಡ ಉದ್ಯೋಗ ಸಿಗುವಾಗ ಮಣಿಪಾಲದವರು ಎಂಬ ಕಾರಣಕ್ಕೆ ಉದ್ಯೋಗ ಸಿಗ್ತದೆ. ಆ ಕಾರಣಕ್ಕೆ ಅದನ್ನು ಕೇಳಿ. ಇನ್ನೊಂದು ಭಾಳ ಸಣ್ಣ ಪ್ರಶ್ನೆ. ಇಲ್ಲಿ ಸ್ಕಾಲರ್ಶಿಪ್ ಪಡೆಯಲಿಕ್ಕೆ ಬಂದ 10ನೇ ತರಗತಿಯವರಿಗೆ ಆ ಪ್ರಶ್ನೆ. ಸ್ವರ್ಣ ನದಿಗೆ, ನಿಮಗೆ ಹಿರಿಯಡ್ಕದವರಿಗೆ, ನಾನು ಹಿರಿಯಡ್ಕದ ಉಡುಪಿಯಲ್ಲಿದ್ದರೆ ಉಡುಪಿಯ ನಮ್ಮ ಮನೆಗೂ ಬರುವುದು ನೀರು ನಮ್ಮ ಕುತ್ತಿಗೆಯ ಸ್ವರ್ಣ ನದಿಯ ನೀರು. ಆ ಸ್ವರ್ಣ ನದಿಗೆ ಉಡುಪಿಯಿಂದ ಮಾಣಾಯಿವರೆಗೆ ಎಷ್ಟು ಸೇತುವೆ ಇದೆ? ಸ್ವರ್ಣ ನದಿಗೆ ಉಡುಪಿಯಿಂದ ಮಾಣಾಯಿವರೆಗೆ ಎಷ್ಟು ಸೇತುವೆಗಳಿದ್ದಾವೆ? 3 ಅಂತೆ, ಹೌದಾ? 2 ಅಂತೆ, 4 ಅಂತೆ, 5. ಸಾಕು 5 ಅಂತ ಹೇಳಿದರು. 5 ಹೌದಾ ನೋಡುವ. ಸ್ವರ್ಣ ನದಿಗೆ ಒಂದು ಸೇತುವೆ ಕಲ್ಯಾಣಪುರದಲ್ಲಿ, ಆಮೇಲೆ ಮಣಿಪಾಲದಲ್ಲಿ ಹೊಸದಾಗಿ ಆಗಿದೆ, ಮಣಿಪಾಲದಲ್ಲಿ, ಆಮೇಲೆ ಆತ್ರಾಡಿಯಲ್ಲಿ ಹಾಲಂಬಿಯವರ ಮನೆ ಹತ್ತಿರ, ಆಮೇಲೆ ನಮ್ಮ ಕುಕ್ಕೆಹಳ್ಳಿಯ ಉಡುಪಿ ಇದು ಅಣೆಕಟ್ಟಿನದ್ದು, ಆಮೇಲೆ ಕುತ್ತಿಗೆ ಸೇತುವೆ, ಆಮೇಲೆ ಮಾಣಾಯಿ ಸೇತುವೆ. ಎಷ್ಟಾಯಿತು? ಆಗಲಿ, 5 ಹೇಳಿದವರಿಗೆ ಬಹುಮಾನ ಕೊಡುವ. ಉಡುಪಿಯ ಕೊನೆಯ ಪ್ರಶ್ನೆ ಯಾರು ಉತ್ತರಿಸ್ಬೋದು ಇದಕ್ಕೆ? ಅದರ ಮೊದಲೇ ಹೇಳಿದವರಿಗೆ ಬಹುಮಾನ. ಉಡುಪಿಯ ಒಂದು ಕಾಲೇಜು ತನ್ನ 75ನೇ ಹಬ್ಬವನ್ನು ಈಗ ಆಚರಿಸ್ತಾ ಇದೆ. ಯಾವ್ದು ಹೇಳು? ಅಲ್ಲ, ನೀ ಯಾವ್ದು ಹೇಳಿದ್ದು? ಅಲ್ಲ, ಅವನು ಹೇಳಿದ್ದು MGM ಹೇಳಿ. ಸರಿ, MGM ಕಾಲೇಜಿನಲ್ಲಿ 75ನೇ ಹಬ್ಬ 2ನೇ ಹಂತದ್ದು ನಾಡ್ದು 29, 30 ಮತ್ತು ಡಿಸೆಂಬರ್ 1ಕ್ಕೆ ನಡೀತದೆ. ಅಲ್ಲಿ ಭಾಳ ಒಳ್ಳೆಯ ಒಂದು ಎಕ್ಸಿಬಿಷನ್ ತಯಾರು ಮಾಡಿದ್ದಾರೆ. ಅಲ್ಲಿಗೆ ಬರುವ ಮಕ್ಕಳು, ನೀವು ಹೆತ್ತವರ ಜೊತೆಯಲ್ಲಿ ಬರುವವರು ಬರ್ಬೋದು, ಅಧ್ಯಾಪಕರ ಜೊತೆಯಲ್ಲಿ ಬರುವವರಿಗೆ ನಮ್ಮ ಟ್ರಸ್ಟಿಂದ ವ್ಯವಸ್ಥೆ ಮಾಡ್ತೇವೆ ಅಂತ ನಾನು ಅಧ್ಯಾಪಕರ ಹತ್ರ ಹೇಳಿದ್ದೇನೆ. ಅದು ನನಗೆ ಬೇಸರಾದ ಸಂಗತಿ ಏನೆಂದರೆ, 1 ತಿಂಗಳ ಕೆಳಗೆ ಉಡುಪಿಯಲ್ಲಿ ನಮ್ಮ ಟ್ರಸ್ಟಿನ ಸಹಯೋಗದಲ್ಲಿ ಒಂದು ವಿಜ್ಞಾನಿಗಳ ಸಮ್ಮೇಳನ ನಡೆಯಿತು. ಅದಕ್ಕೆ ಬನ್ನಿ ಅಂತ ನಿಮ್ಮ ಅಧ್ಯಾಪಕರು ಕೇಳಿದಾಗ ಕೆಲವು ವಿದ್ಯಾರ್ಥಿಗಳು ನಿರಾಸಕ್ತಿ ವ್ಯಕ್ತಪಡಿಸಿದರು ಅಂತ ನನಗೆ ಸುದ್ದಿ ಸಿಕ್ಕಿತು. ಹಾಗೆ ಮೊನ್ನೆ ಒಂದು ಮಕ್ಕಳ ನಾಟಕ ಉತ್ಸವ ನಡೆಯಿತು, ಅದಕ್ಕೂ ಬನ್ನಿ ಅಂತೇಳಿ ತಿಳಿಸಿದ್ದೆ. ಅದಕ್ಕೂ ಕೂಡ ಇಲ್ಲಿಯವರು ಯಾರೂ ಬಂದು ಹಾಕಿ ಕಾಣಲಿಲ್ಲ. ಅಂಥದ್ದರ ಬಗ್ಗೆ ಉಡುಪಿ ನಿಮಗೆ ದೂರದಲ್ಲಿಲ್ಲ, ಅಂಥದಕ್ಕೆ ಬನ್ನಿ ಅಂತ ಹೇಳ್ತಾ, ಕೊನೆಯಲ್ಲಿ ಇನ್ನೊಂದು ಬಹುಮಾನ ಯಾರಿಗೆ ಅಂದರೆ, ಯಾವುದಾದರೂ 3 ಕಾಂಪಿಟೇಷನ್ನಲ್ಲಿ, ಲಲಿತ ಕಲೆಗಳ 3 ಕಾಂಪಿಟೇಷನಲ್ಲಿ ಭಾಗವಹಿಸಿದರೂ ಒಂದೇ ಒಂದು ಬಹುಮಾನ ನನಗೆ ಸಿಗಲಿಲ್ಲ ಅಂತ ಹೇಳುವವರು ಯಾರು? ನಾನು 3ರಲ್ಲಿ ಕಾಂಪಿಟ್ ಮಾಡಿದ್ದೆ, ಯಾಕೆ ಒಂದೇ ಪ್ರೈಸ್ ಸಿಕ್ಕಿತ್ತು ಮಾರಾಯ ಅಂತ ಹೇಳುವವರು ಯಾರು ಇದ್ದೀರಾ?
ಕಾಂಪೀಟ್ ಮಾಡಿ ಸೋತವರು ಒಪ್ಪಿಕೊಳ್ಳೋದಿಲ್ಲ ಅಂತ. ಹಾಗೆ 3ರಲ್ಲಿ ಕಾಂಪೀಟ್ ಮಾಡಿ ಸೋತವರಿದ್ದರೆ ನಾನು ಅಂಥವರಿಗೊಂದು ಶುಭಾಶಯ ಹೇಳಿ ಬಹುಮಾನ ಕೊಡಲಿಕ್ಕೆ ತಂದಿದ್ದೇನೆ. ಇನ್ನು ಕೊನೆಯದಾಗಿ ಒಂದು ಸ್ಕಾಲರ್ಶಿಪ್ ಜೋಕ್ ಇದು ಕೇಳಿ. ಇದು ಸ್ಕಾಲರ್ಶಿಪ್ ಜೋಕ್. ಈ ರೀತಿ ಸ್ಕಾಲರ್ಶಿಪ್ ಕೊಡುವಾಗ ಪ್ರಿನ್ಸಿಪಾಲ್ರ ಹತ್ರ ವಾಟ್ಸಪ್ ಕಾಂಟ್ಯಾಕ್ಟ್ ತರಿಸಿ ಆ ಮಕ್ಕಳನ್ನು ನಮ್ಮ ಟ್ರಸ್ಟಿನ ವಾಟ್ಸಪ್ ಗ್ರೂಪಿಗೆ ಸೇರಿಸ್ಕೊಳ್ತೇನೆ. ಅವರಿಗೆ ಕೆಲವು ಉಪಯುಕ್ತ ಮಾಹಿತಿಗಳನ್ನು ಅದರಲ್ಲಿ ಕೊಡ್ತೇವೆ ಅಂತ ಹೇಳಿದೆ. ನೀವು ಕೂಡ ಬೇಕಾದ್ರೆ ಪ್ರಿನ್ಸಿಪಾಲ್ರನ್ನು ಕಾಂಟ್ಯಾಕ್ಟ್ ಮಾಡಿ ಅಥವಾ ಈಗ ಸ್ಕಾಲರ್ಶಿಪ್ ಪಡೆದವರನ್ನು ಕಾಂಟ್ಯಾಕ್ಟ್ ಮಾಡಿ ನಮ್ಮ ಗ್ರೂಪಿಗೆ ಸೇರ್ಬೋದು. ಆದರೆ ಸ್ಕಾಲರ್ಶಿಪ್ಪು ಈ ಸರ್ತಿ ಕೊಟ್ಟಾಗ ನಡೆದ ಒಂದು ತಮಾಷೆ, ಆ ಹುಡುಗನ ಹೆಸರು ಹೇಳುವುದಿಲ್ಲ, ಅವನನ್ನು ತಮಾಷೆ ಮಾಡೋದು ನನ್ನ ಉದ್ದೇಶ ಅಲ್ಲ, ಸುಮ್ಮನೆ ಒಂದು ಜೋಕ್ ಹೇಳೋದು ಉದ್ದೇಶ. ನಾನು ನಿಮಗೆ ಸ್ಕಾಲರ್ಶಿಪ್ಪು ಸಿಗ್ತಾ ಇದೆ, ಶುಭಾಶಯಗಳು ಅಂತ ಕಳಿಸಿದ್ದಕ್ಕೆ ಒಬ್ಬ ಹುಡುಗ ನನಗೊಂದು ಮೆಸೇಜ್ ಮಾಡಿದ. ಥ್ಯಾಂಕ್ ಯು ಸರ್, 1000 ಕಿಸ್ಸಸ್ ಫಾರ್ ಯು. ಈಗ ನನಗೆ ಸಂತೋಷ ಆದದ್ರ ಜೊತೆಯಲ್ಲಿ ಭಯ ಆದದ್ದೇನೆಂದರೆ, ಪುಣ್ಯಾತ್ಮ ಅದನ್ನು ನನಗೆ ಕಳಿಸುವಾಗ ವಾಟ್ಸಪ್ಪಲ್ಲಿ ಹೆಚ್ಚು ಕಡಿಮೆಯಾಗಿ ಯಾರೋ ಒಬ್ಬಳು ಹದಿಹರೆಯದ ಹುಡುಗಿಗೆ ಅದು ಹೋದರೆ ಅವನ ಹೆಸರು ನಾಳೆ ಹಿರಿಯಡ್ಕ ಪೊಲೀಸ್ ಸ್ಟೇಷನ್ನಲ್ಲಿ ದಾಖಲಾಗ್ತದೆ. ನಮಸ್ಕಾರ.